ಯಾವಾಗ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅನ್ನೋ ಚರ್ಚೆ ಹರಿದಾಡೋಕ್ ಶುರುವಾಯಿತು. ಒಬ್ಬೊಬ್ಬರಾಗಿ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿ ಹೇಳಿಕೆ ಕೊಡ್ತಾ ಇದ್ದಾರೆ, ತಮ್ಮದೇ ರೀತಿಯ ಲಾಭಿ ಮಾಡ್ತಾ ಇದ್ದಾರೆ. ಈ ಬಾರಿ ನಾನು ಸಚಿವನಾಗೋದು ಪಕ್ಕ, ಕ್ಯಾಬಿನೆಟ್ ಪುನಾರಚನೆ ಆದ್ರೆ ನಂಗೆ ಮೊದಲ ಆದ್ಯತೆ ಕೊಡ್ತಾರೆ ಅಂತ ಹೇಳಿ ಚಾಮರಾಜನಗರದಲ್ಲಿ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನ್ ಟವಲ್ ಹಾಕಿದ್ಮೇಲೆ ಬೇರೆಯವರು ಟವಲ್ ಹಾಕೋಕ್ ಆಗಲ್ಲ, ಪುನಾರಚನೆ ಬಗ್ಗೆ ದೊಡ್ಡವರೇ ಹೇಳಿದ್ದಾರೆ, ಚಿಕ್ಕವರು ಏನ್ ಹೇಳೋದು, ಕಳೆದ ಬಾರಿ ಮಿಸ್ ಆಗಿತ್ತು, ಈ ಬಾರಿ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಪುಟ್ಟರಂಗ ಶೆಟ್ಟಿ ಇದ್ದಾರೆ. ಅವ್ರು ಹೇಳ್ಬಿಟ್ರೆ ಆಗ್ತದೆ ಅಂತ ನೀವು ಹೇಳಿ ಸರ್. ದೊಡ್ಡವ್ರು ಹೇಳಿದ್ಮೇಲೆ ನಮ್ಮ ಚಿಕ್ಕವ್ರದ್ದೇನು ಸಮಸ್ಯೆ ಇಲ್ಲ. ಈ ಹೈಕಮಾಂಡು ಎರಡನೇ ಕಮಾಂಡು ಸಿದ್ದರಾಮಯ್ಯ ಏನು ನಡೀತದೆ ನಡೀತದೆ ಅನ್ಕೊಂಡಿನಪ್ಪ, ನೋಡವ ಆಗುತ್ತೆ ಇದು ಅನ್ಕೊಂಡಿನಿ ಸರ್. ಕಡೆ ಕ್ಷಣದಲ್ಲಿ ಮಿಸ್ ಆಗಿತ್ತು ಕಳೆದ ಬಾರಿ, ಸತತರ ಆಗಲ್ಲ. ಇನ್ನು ಕ್ಯಾಬಿನೆಟ್ ನಿಂದ ಹಿರಿಯ ಸಚಿವರನ್ನ ಕೈ ಬಿಡೋ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ತ್ಯಾಗ ಮಾಡುವಂತ ಹೈಕಮಾಂಡ್ ನನ್ನನ್ನು ಕೇಳಿಲ್ಲ, ಕೇಳಿದಾಗ ಹೇಳ್ತೀನಿ ಅಂತ ಹೇಳಿ ಸಚಿವ ಕೆ ವೆಂಕಟೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ಪಶು ಸಂಗೋಪನಾ ಇಲಾಖೆ ಸಚಿವ ಕೆ ವೆಂಕಟೇಶ್ ಈ ಹೇಳಿಕೆಯನ್ನ ಕೊಟ್ಟಿರೋದು. ಕೆಲವು ಹಿರಿಯ ಸಚಿವರಿಗೆ ಮೌಲ್ಯಮಾಪನವನ್ನ ಮಾಡಿ ಕೋಕ್ ನೀಡಲಾಗುತ್ತೆ ಸಂಪುಟದಿಂದ ಅಂತ ಚರ್ಚೆ ಏನಾಗ್ತಿದೆ. ಸೊ ಈ ಬಗ್ಗೆ ವೆಂಕಟೇಶ್ ಅವರು ಈ ರೀತಿ ಉತ್ತರ ಕೊಟ್ಟಿದ್ದಾರೆ. ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಕೂಡ ಹೇಳಿದ್ರಲ್ಲ ಸರ್, ರೀಶಫಲ್ ಆಗುತ್ತೆ ಅಂತ. ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇದೆ, ಅವ್ರು ಮಾಡ್ಬೋದು, ಮಾಡಲಿ. ನನಗೇನು ಮಾಹಿತಿ ಇಲ್ಲ ಸರ್. ಆದರೆ ಕೆಲವು ಹಿರಿಯ ಸಚಿವರನ್ನ ಕೈ ಬಿಡ್ತಾರೆ. ಆಯ್ತಪ್ಪ, ಬೇರೆಯವ್ರಿಗೆ ಅವಕಾಶ ಕೊಡಲಿ ಬಿಡಿ. ಏನೀಗ ನಾಳೆ ಎಲ್ಲರೂ ಬಿಡ್ತಾರೆ, ಬಿಡಲಿ. ಮುಖ್ಯಮಂತ್ರಿಗಳು ಇದೆ ಅಲ್ವಾ, ಅದು ಮಾಡಲಿ. ಯಾರು ಬಿಡಿ? ಹಾಂ, ಖಂಡಿತ ಇದೆ. ಯಾಕೆ ಬೇರೆಯವ್ರಿಗೆ ಅವಕಾಶ ಸಿಗಲಿ ಪಾಪ. ಸರ್, ಪಕ್ಷಕ್ಕೋಸ್ಕರ ತ್ಯಾಗಕ್ಕೆ ಸಿದ್ಧಾಗಿದ್ದೀರಾ ಸರ್? ಹಾಂ, ಪಕ್ಷಕ್ಕೋಸ್ಕರ ನೀವು ತ್ಯಾಗ ಮಾಡ್ಲಿಕ್ಕೆ ಸಿದ್ಧಾಗಿದ್ದೀರಾ? ತ್ಯಾಗ ಮಾಡುವಂತ ಕೇಳಿದಾಗ ಹೇಳ್ತೀನಿ ನಾನೇನು ಕೇಳಿಲ್ವಲ್ಲ ಅವರು. ನೀವು ತ್ಯಾಗ ಮಾಡಬೇಕು ಅಂತ ಕೇಳ್ತಾರಲ್ಲ, ಆಗ ಹೇಳ್ತಾರೆ. ಈಗಲೇ ಯಾಕೆ ಹೇಳ್ಬಿಡ್ಲಿ ನಾನು? ಧರ್ಮಸ್ಥಳ ಬುರುಡೆ ಕೇಸ್ ತನಿಖೆ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿದೆ. ಅಕ್ಟೋಬರ್ 31ರ ಒಳಗೆ ವರದಿಯನ್ನ ಕೊಡಬಹುದು ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದೆರಡು ದಿನ ಆಚೆ ಈಚೆ ಆಗ್ಬೋದು, ಹೆಚ್ಚು ಕಮ್ಮಿ, ಬಟ್ ಎಲ್ಲವನ್ನೂ ಸೇರಿಸಿ ವರದಿ ಇದೇ ತಿಂಗಳಲ್ಲಿ ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಈಗ ವರದಿ ಕೂಡ ತಯಾರಾಗ್ತಾ ಇದೆ. ಅಂತಿಮ ಹಂತದಲ್ಲಿ ಕೆಲವರ ವಿಚಾರಣೆಯನ್ನ SIT ಮಾಡ್ತಾ ಇದೆ. ಮಧ್ಯಂತರ ಅಥವಾ ಪೂರ್ಣ ವರದಿಯನ್ನು ಕೊಡಬಹುದು ಅಂತ ಹೇಳಿ ಪರಮೇಶ್ವರ್ ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರಾಷ್ಟ್ರಮಟ್ಟದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾಗಿದ್ದಂತ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತ ಪ್ರಕರಣ ಆಮೇಲೆ ಬುರುಡೆ ಗ್ಯಾಂಗ್ ಆಗಿ ಕನ್ವರ್ಟ್ ಆಯಿತು. ಈಗ ಮಧ್ಯಂತರ ಅಥವಾ ಪೂರ್ಣ ವರದಿ SIT ಇಂದ ಸರ್ಕಾರಕ್ಕೆ ಶೀಘ್ರದಲ್ಲೇ ಇದೇ ವಾರದಲ್ಲಿ ಸಲ್ಲಿಕೆ ಆಗುತ್ತೆ ಅಂತ ಹೇಳಿ ಪರಮೇಶ್ವರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲ, ಅವ್ರು ಮೊದಲೇ ಅಕ್ಟೋಬರ್ ತಿಂಗಳಲ್ಲಿ ಕೊಡ್ತೇವೆ ವರದಿಯನ್ನಂತ ಅವರೇ ಹೇಳಿದ್ರು. ಯಾರು? ನಮ್ಮ SIT ಅವರು. ಈ ಬಹುಶಃ ಈ 31st ಒಳಗಡೆ ಕೊಡ್ಬೋದು ಅಂತ ಕಾಣಿಸುತ್ತೆ. 31st ಒಳಗಡೆ ಎಲ್ಲಾದರೂ ಕೂಡ ಪ್ಲಸ್ 1 or 2 days ಅಲ್ಲಿ ಕೊಡ್ತಾರೆ ಅಂತ ಅನ್ಕೊಳ್ತೀನಿ. ಅದೇ ಎಲ್ಲ ಕಾಂಪ್ರಹೆನ್ಸಿವ್ ಆಗಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ದೇವೆ ಅವ್ರಿಗೆ. ಫೈನಲ್ ಅಂತಿಮವಾಗಿ ವರದಿಯನ್ನ ಕೊಡಬೇಕು ಅಂತ ಹೇಳಿದ್ದೇವೆ. ಅದನ್ನ ಬಹುಶಃ ಅವರೇ ಹೇಳಿದಾಗೆ ಅಕ್ಟೋಬರಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಅವರು. ಅಕ್ಟೋಬರ್ ತಿಂಗಳಲ್ಲಿ ಮುಗಿಯುತ್ತೆ ನಮ್ಮದು ಕೆಲಸ ಎಲ್ಲ ಅಂತ. ಬಹುಶಃ ಅವರು FSL ರಿಪೋರ್ಟ್ಸು ಮತ್ತು ಬೇರೆ ಬೇರೆ ಅನಾಲಿಸಿಸ್ ಏನೇನು ಮಾಡಬೇಕಿತ್ತು, ಕೆಮಿಕಲ್ ಅನಾಲಿಸಿಸು ಅದೆಲ್ಲ ಮಾಡಿಕೊಂಡು ಅವರು ಕೊಡ್ತೀವಿ ಅಂತ ಹೇಳಿದರು. ಯಾಕೆಂದರೆ ಆ ಬೋನ್ ತೆಗ್ದ್ರಲ್ಲ, ಅದೆಲ್ಲ ಅನಾಲಿಸಿಸ್ ಮಾಡಬೇಕಲ್ಲ, ಕೆಮಿಕಲ್ ಅನಾಲಿಸಿಸ್ ಮಾಡಿ ಕನ್ಕ್ಲೂಡ್ ಮಾಡಬೇಕು. ಅದನ್ನೆಲ್ಲ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಬಹುಶಃ ಈ ತಿಂಗಳ ಕೊನೆಯಲ್ಲಿ ಕೊಡ್ಬೋದು. ಅದು ನೋಡಬೇಕು. ಯಾಕೆಂದರೆ ಅವರು ಮೇಜರ್ ಆಗಿ ಇಂಟರಿಮ್ ಆಗಿ ಕೊಡ್ತಾರಾ ಅಥವಾ ಪೂರ್ತಿ ಸಂಪೂರ್ಣವಾದ ವರದಿಯನ್ನು ಕೊಡ್ತಾರಾ, ಅದನ್ನ ನಾವು ಈಗಲೇ ಹೇಳಕ್ ಬರೋದಿಲ್ಲ.